ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರಗಳು. ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿ ಬೆಂಗಳೂರು ದಿನಾಂಕ 7/6/2024ರಂದು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿರುವ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಸ್ಯಾಟ್ಸ್ ತಂತ್ರಾಂಶದಲ್ಲಿ ಇಂದೀಕರಿಸುವ ಕುರಿತಾಗಿ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಅಂದರೆ ರಾಜ್ಯದಲ್ಲಿರುವಂಥ ಪ್ರೈಮರಿ ಸ್ಕೂಲ್ಸ್ ಇರ್ಬೋದು, ಹೈಸ್ಕೂಲ್ಸ್ ಇರ್ಬೋದು, ತಮ್ಮ ಶಾಲೆಯಲ್ಲಿರುವಂಥ ವಿದ್ಯುತ್ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು STSನಲ್ಲಿ ನಾವು ಎಂಟ್ರಿಯನ್ನು ಮಾಡಬೇಕಾಗ್ತದೆ. ಸೊ ಆದ್ಮೇಲೆ ಹಾಗಾದರೆ ಈ ಒಂದು ಮಾಹಿತಿಯನ್ನು SITSನಲ್ಲಿ ಯಾವ ರೀತಿ ಅದನ್ನು ಇಂದೀಕರಿಸಬೇಕು, ಅದನ್ನು ಎಂಟ್ರಿ ಮಾಡಬೇಕು ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಇದು ಒಂದು ಸ್ಟೂಡೆಂಟ್ ಅಚೀವ್ಮೆಂಟ್ ರ್ಯಾಂಕಿಂಗ್ ಸಿಸ್ಟಮ್ ಕರ್ನಾಟಕದ ಹೋಮ್ ಪೇಜ್ ಇದೆ. ಇಲ್ಲಿ ನೀವು ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಹೋಗಿ ಇಲ್ಲಿ ನೀವು ಅಪ್ಡೇಟ್ ಸ್ಕೂಲ್ ಇನ್ಫೋ ಆ್ಯಂಡ್ UDAS ಪ್ಲಸ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ 2024-25 ಡಿಫಾಲ್ಟ್ ಆಗಿ ಬಂದಿರ್ತದೆ. ನೀವು 2023-24 ಅಂತ ಸೆಲೆಕ್ಟ್ ಮಾಡಿ ಸಬ್ಮಿಟನ್ನು ಕೊಡಿ. ಸೊ ಈ ರೀತಿ ಸಬ್ಮಿಟನ್ನು ಕೊಟ್ಟಾಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಎಲ್ಲ. ಇಲ್ಲಿ ನಿಮಗೆ ಅಡಿಷ್ನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸ್ ಅಂತ ಇದೆ, ದ್ಯಾಟ್ ಈಸ್ ಸೆಕ್ಷನ್ 2A. ಸೊ ಇಲ್ಲಿ ಅಡಿಷ್ನಲ್ ಸ್ಕೂಲ್ ಫೆಸಿಲಿಟಿ ಡೀಟೇಲ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಶಾಲೆಯ ಬಗ್ಗೆ ಹೆಚ್ಚುವರಿ ಮಾಹಿತಿಯನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಆದಮೇಲೆ ಇಲ್ಲಿ ನೋಡಿ, ಪೀರಿಯಡ್ ಆಫ್ ಎಲೆಕ್ಟ್ರಿಸಿಟಿ ಅವೈಲೇಬಲ್ ಎಟ್ ಸ್ಕೂಲ್ ಅಂತ ಇದೆ. ಇಲ್ಲಿ ಆಲ್ ಡೇ ಲಾಂಗ್, ಹಾಫ್ ಡೇ, ಅನ್ಲಿಮಿಟೆಡ್, ನೋ ಎಲೆಕ್ಟ್ರಿಸಿಟಿ ಈ ರೀತಿ ಸೆಲೆಕ್ಟ್ ಮಾಡಬೇಕು. ಪ್ರೊವೈಡ್ ದ ಲಾಸ್ಟ್ ಮಂತ್ ಆಫ್ ಎಲೆಕ್ಟ್ರಿಸಿಟಿ ಬಿಲ್ ಆಫ್ ದ ಸ್ಕೂಲ್ ಮಾಡಬೇಕು. ಅಂದರೆ ಎಷ್ಟು ಅಮೌಂಟ್ ಇದೆ ಆ ಅಮೌಂಟನ್ನು ಎಂಟ್ರಿ ಮಾಡಿ. ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೀನಿಂಗ್ ವೇಸ್ಟ್ ಇನ್ ಸ್ಕೂಲ್ ಪ್ರೆಮೈಸಸ್ ಅಂತ ಇದೆ. ನೋಡಿ, ಈ ಸೆಕ್ಷನಲ್ಲಿ ಸರ್ ನನಗೆ ಈ ಆದೇಶದಲ್ಲಿ ಕೇವಲ ಎಲೆಕ್ಟ್ರಿಸಿಟಿ ರಿಲೇಟೆಡ್ ಇದೆ. ಇಲ್ಲಿ ಜಸ್ಟ್ ನನ್ನ 2 ಪಾಯಿಂಟ್ಸ್ ಮಾತ್ರ ಇದೆ ಅಂತ ಹೇಳಿ ಸಬ್ಮಿಟ್ ಮಾಡೋ ಹೋಗಿಲ್ಲ. ಯಾಕಂದರೆ ಈ ಸೆಕ್ಷನ್ನಲ್ಲಿ ಕೆಳಗಿನ ಮಾಹಿತಿಯನ್ನು ಕೂಡ ನೀವು ಹಾಕಲೇಬೇಕಾಗ್ತದೆ. ಪ್ರೊವೈಡ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕ್ಲೀನಿಂಗ್ ವೇಸ್ಟ್ ಇನ್ ಸ್ಕೂಲ್ ಪ್ರೆಮೈಸಸ್ ಅಂತ ಇದೆ. ಅರ್ಬನ್ ಲೋಕಲ್ ಏಜೆನ್ಸಿಯಿಂದ ರೂರಲ್ ಲೋಕಲ್ ಆರ್ಗನೈಜೇಷನ್ ಅವರು ಮಾಡ್ತಾರೆ ಕ್ಲೀನು, ಸ್ಕೂಲ್ನವರೇ ಮಾಡ್ತಾರೆ. ಅದರ್ಸ್ ನನ್ ಆಫ್ ದೀಸ್ ಅಂತ ಇದೆ. ಆಮೇಲೆ ಹ್ಯಾಸ್ ಎನಿ ಬಿಲ್ಡಿಂಗ್ ಬೀನ್ ಬಿಲ್ಟ್ ಆನ್ ದ ಸ್ಕೂಲ್ ಪ್ರೆಮಿಸಸ್ ಇನ್ ದ ಲಾಸ್ಟ್ 3 years ಅಂತ. ಕಳೆದ ಒಂದು 3 ವರ್ಷಗಳಲ್ಲಿ ಒಂದು ಶಾಲೆಯ ಆವರಣದಲ್ಲಿ ಯಾವುದಾದ್ರೂ ಬಿಲ್ಡಿಂಗನ್ನು ಬಿಲ್ಟ್ ಮಾಡಿದಾರ ಅಂತ. ಈಸ್ ದೇರ್ ಅ ಲಾರ್ಜ್ ಪ್ಲೇ ಗ್ರೌಂಡ್ ಎಟ್ ಸ್ಕೂಲ್? ಎಸ್ ಆರ್ ನೋ ಅಂತ. ಎಟ್ ಸ್ಕೂಲ್ ಸ್ಪೋರ್ಟ್ಸ್ ಆ್ಯಂಡ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಆರ್ ಅವೈಲೇಬಲ್? ಎಸ್. ಸೊ ಈಗ ಆದೇಶದ ಪ್ರಕಾರ ಮೊದಲ 2 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇದೆ, ಬಟ್ ಅದಷ್ಟನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಕೆಳಗಿನ ಎಲ್ಲ ಮಾಹಿತಿಗಳು ನೋ ಅಂತ ಇರುತ್ತೆ, ಎಲ್ಲ ಮಾಹಿತಿಗಳು ರಾಂಗ್ ಆಗಿ ಎಂಟ್ರಿ ಆಗುತ್ತೆ. ಸೊ ಈ ಅಡಿಷ್ನಲ್ ಸ್ಕೂಲ್ ಫೆಸಿಲಿಟಿಯನ್ನು ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ಕೆಳಗಡೆ ಇದೆ ಒಂದಿಷ್ಟು. ಟೋಟಲ್ ನಂಬರ್ ಆಫ್ ಅವೈಲೇಬಲ್ ಯೂಸಬಲ್ ಚೇರ್ಸ್ ಇನ್ ಸ್ಕೂಲ್ ಫಾರ್ ನಲಿಕಲಿ ಸ್ಟೂಡೆಂಟ್ ಇದೆ. ಟೋಟಲ್ ನಂಬರ್ ಆಫ್ ಅವೈಲೇಬಲ್ ಯೂಸಬಲ್, ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಟೋಟಲ್ ನಂಬರ್ ಆಫ್ ಅವೈಲೇಬಲ್ ಯೂಸಬಲ್ ರೌಂಡ್ ಟೇಬಲ್ ಇನ್ ನಲಿಕಲಿ ರಿಲೇಟೆಡು. ಟೋಟಲ್ ನಂಬರ್ ಯೂಸಬಲ್ ಡೆಸ್ಕ್ ಅವೈಲೇಬಲ್ ಫಾರ್ ಸ್ಟೂಡೆಂಟು. ಟೋಟಲ್ ನಂಬರ್ ಯೂಸಬಲ್ ಡೆಸ್ಕ್ ಅವೈಲೇಬಲ್ ಫಾರ್ ಕ್ಲಾಸ್. ಟೋಟಲ್ ನಂಬರ್ ಯೂಸಬಲ್ ಡೆಸ್ಕ್ ಅವೈಲೇಬಲ್ ಫಾರ್ ಕ್ಲಾಸ್ ಅಂತ ಈ ರೀತಿ ಇದೆ. 6 to 8, 8 to 10. ನಿಮ್ಮ ಶಾಲೆ ಯಾವ ಒಂದು ರೇಂಜ್ನಲ್ಲಿ ಬರುತ್ತೆ. ಪ್ರೌಢಶಾಲೆಗಿದ್ದಲ್ಲಿ 8 to 10 ತೊಗೋಬೇಕು. ಅಪ್ ಟು 8th ಇದ್ದರೆ, ಹೈಯರ್ ಪ್ರೈಮರಿ ಇದ್ದರೆ 1 to 8th ಬರುತ್ತೆ. 6 to 8ಗೆ ಬೇರೆ ನಂಬರ್ ಇರುತ್ತೆ, 8 to 10 ಬೇರೆ, 4 to 5, 1 to 3 ಈ ರೀತಿ ಇರುತ್ತೆ. ಸೊ ಆದಮೇಲೆ ಈ ಒಂದು ಆದೇಶದಲ್ಲಿ ನಿಮಗೆ ವಿದ್ಯುತ್ ಸೌಲಭ್ಯದ ಮಾಹಿತಿಯನ್ನು ಸಲ್ಲಿಸಲಿಕ್ಕೆ ಹೇಳಿದ್ದಾರೆ. ಈ ಒಂದು ಸೌಲಭ್ಯದ ಜೊತೆಯಲ್ಲಿ, ಯಾಕಂದರೆ ಒಂದೇ ಒಂದು ಸೆಕ್ಷನಲ್ಲಿ ಬರೋದರಿಂದ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಕೆಳಗಡೆ ಸಬ್ಮಿಟ್ ಎಂಬ ಆಪ್ಷನ್ಸ್ ಕೊಡಬೇಕು. ಕೂಡಲೇ ಈ ಒಂದು ಮಾಹಿತಿಯನ್ನು ಎಂಟ್ರಿ ಮಾಡಿ, ಯಾಕಂದರೆ ಈ ಸಬ್ಮಿಟ್ ಎಂಬ ಆಪ್ಷನ್ಸನ್ನು ರಿಮೂವ್ ಮಾಡುವಂಥ ಸಾಧ್ಯತೆ ಇದೆ. ಸೊ ಆದಮೇಲೆ ಈ ರೀತಿಯ ಒಂದು ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.